ಎಲ್ಲರಿಗೂ ಹಾಯ್ ಹೆಲೋ ನಮಸ್ಕಾರ. ನನ್ನ ಹೆಸರಂತೂ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ಅದಿತಿ ಮೋಹನ್ ಕಳಗೇರಿ. ಯಾಕಂದರೆ ತುಂಬ ಸಲ ಕೇಳಿರ್ತೀರ, ನಿಮ್ಮ ತಲೆಯಲ್ಲಿ ಓಡ್ತಾನೆ ಇರುತ್ತೆ, ಏನಪ್ಪ ಇವಳು ಸಚೇತನ ಕಾರ್ಯಕ್ರಮ ಬಂದರೆ ಒಂದು ವಾರಾಂತವಾರ ಇವಳೇ ಇದ್ಬಿಟ್ಟಿರ್ತಾಳೆ, ಸಂಭ್ರಮ ಶನಿವಾರ ಬಂದರೂ ಇವಳೇ ಇದ್ದಿರ್ತಾಳೆ, ಇವಳಿಗೇನು ಬೇಜಾರೇ ಬರಲ್ವಾ ಅಂತ ನೀವೆಲ್ಲರೂ ಯೋಚನೆ ಮಾಡ್ತಿರ್ತೀರ. ಏನು ಗೊತ್ತಾ, ನನಗೆ ಮೈಕಲ್ಲಿ ಮಾತಾಡೋದು, ಆ್ಯಕ್ಟಿವಿಟೀಸ್ ಮಾಡೋದು ಅಂದರೆ ತುಂಬ ಇಷ್ಟ. ನಮ್ಮ ಟೀಚರು ಕೊಡ್ತಾನೆ ಇರ್ತಾರೆ, ನಾನು ಮಾತಾಡ್ತಾನೆ ಇರ್ತೀನಿ, ಹಾಗಾಗಿ ನೀವು ಕೇಳಿಸ್ಕೊಳ್ಳೇಬೇಕು. ಬನ್ನಿ ಇವತ್ತಿನ ವಿಷಯ ಏನಂತ ನೋಡೋಣ. ಇಲ್ಲಾಂದರೆ ನನ್ನ ಕೈಯಲ್ಲಿ ಮೈಕ್ ಸಿಕ್ಕರೆ ನಾನು ಮಾತಾಡ್ತಾನೆ ಇರ್ತೀನಿ. ಇವತ್ತಿನ ವಿಷಯ ಬಂದುಬಿಟ್ಟು ಭಾಷಾ ಚಟುವಟಿಕೆ. ಇದರ ಬಗ್ಗೆ ನಮ್ಮ ಸ್ನೇಹಿತರು ನಿಮಗೆ ಕಿರು ನಾಟಕದ ಮೂಲಕ ತೋರಿಸ್ಕೊಡ್ತಾರೆ. ಆದರೆ ಆ ನಾಟಕದಲ್ಲಿ ಅವರು ಯಾವ ಸಂದರ್ಭವನ್ನು ವಿವರಿಸ್ತಿದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದೇನಪ್ಪ ಅಂದರೆ, ಮಹಾಭಾರತದ ಒಂದು ಸಣ್ಣ ತುಣುಕನ್ನು ಇವರು ಇಲ್ಲಿ ವಿವರಿಸ್ತಿದ್ದಾರೆ. ಅಭಿಮನ್ಯು ಮತ್ತು ಅವರ ದೊಡ್ಡಪ್ಪನಾದ ಧರ್ಮರಾಯ ಇವರಿಬ್ಬರ ನಡುವೆ ನಡೆದಂಥ ಸಂಭಾಷಣೆಯನ್ನು ಇವರಿಲ್ಲಿ ವಿವರಿಸ್ತಾರೆ. ಅದೇನಪ್ಪ ಅವರಿಬ್ಬರು ಅಂಥ ಸಂಭಾಷಣೆ ಮಾಡಿದ್ರು ಅಂತ ನಿಮ್ಮೆಲ್ಲರ ತಲೆಯಲ್ಲಿ ಓಡ್ತಾ ಇರುತ್ತೆ. ಬನ್ನಿ ಅದೇನಂತ ನಾನೇ ಹೇಳ್ತೀನಿ ಒಂದು ಸಣ್ಣ ಕಥೆಯ ಮೂಲಕ. ಮಹಾಭಾರತದಲ್ಲಿ ಪಾಂಡವರಿಗೂ ಮತ್ತು ಕೌರವರಿಗೂ ರಾಜ್ಯದ ಸಲುವಾಗಿ ಯುದ್ಧ ಆಗಿದ್ದು ನಮಗೆಲ್ಲರಿಗೂ ಗೊತ್ತೇ ಇದೆ. ಆ ಯುದ್ಧವನ್ನು ಎಲ್ಲರೂ ಕುರುಕ್ಷೇತ್ರ ಅಂತ ಕರೀತಾರೆ. ಆ ಕುರುಕ್ಷೇತ್ರದಲ್ಲಿ ಕೌರವರ ಕಡೆ ಮೊದಲನೇ ಸೇನಾಧಿಪತಿ ಭೀಷ್ಮ ಆಗಿರ್ತಾನೆ. ಅವನ ನಂತರ ದ್ರೋಣಾಚಾರ್ಯರು ಸೇನಾಧಿಪತಿಗಳಾಗ್ತಾರೆ. ಈ ದ್ರೋಣಾಚಾರ್ಯರು ಯಾರಪ್ಪ ಅಂದರೆ, ಪಾಂಡವರು ಮತ್ತು ಕೌರವರಿಗೂ ಯುದ್ಧ ಕಲಿಸಿದಂಥ ಗುರು. ಆದರೆ ಇವರು ಪಾಂಡವರ ಮೇಲೆ ಹೇಗಾದರೂ ಮಾಡಿ ಗೆಲ್ಲಬೇಕು, ಪಾಂಡವರನ್ನ ಹೇಗಾದರೂ ಮಾಡಿ ಸೋಲಿಸಬೇಕು ಅಂತ ಚಕ್ರವ್ಯೂಹವನ್ನು ರಚನೆ ಮಾಡ್ತಾರೆ. ಈ ಚಕ್ರವ್ಯೂಹವನ್ನು ಭೇದಿಸೋ ವಿದ್ಯೆ ಪಾಂಡವರಲ್ಲಿ ಕೃಷ್ಣ ಮತ್ತು ಅರ್ಜುನ ಇವರಿಬ್ಬರಿಗೆ ಮಾತ್ರ ಗೊತ್ತಿರುತ್ತೆ. ಆದರೆ ಅವರಿಬ್ಬರು ಕೂಡ ಯುದ್ಧಕ್ಕಾಗಿ ಬಹಳ ದೂರ ಹೋಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಯುದ್ಧವನ್ನು ಮುನ್ನಡೆಸ್ಕೊಂಡು ಹೋಗೋದು ಅನಿವಾರ್ಯ ಆಗಿರುತ್ತೆ. ಆಗ ಧರ್ಮರಾಯನಿಗೆ ಅಂದರೆ ಯುಧಿಷ್ಠಿರನಿಗೆ ತುಂಬ ಚಿಂತೆ ಆಗ್ತಿರುತ್ತೆ. ಅವನು ಚಿಂತಾಕ್ರಾಂತನಾಗಿ ಯೋಚನೆ ಮಾಡ್ತಿರ್ತಾನೆ. ಏನಪ್ಪ ಅಂದರೆ, ಕೃಷ್ಣ ಮತ್ತು ಅರ್ಜುನನ್ನು ಬಿಟ್ಟರೆ ನಮ್ಮ ಪಾಂಡವರಲ್ಲಿ ಚಕ್ರವ್ಯೂಹವನ್ನು ಭೇದಿಸೋ ವಿದ್ಯೆ ಗೊತ್ತಿರೋದು ಅಭಿಮನ್ಯುವಿಗೆ ಅರ್ಧ ಮಾತ್ರ. ಏನಪ್ಪ ಅಂದರೆ, ಚಕ್ರವ್ಯೂಹವನ್ನು ಭೇದಿಸುತ್ತಾ ಒಳಗೆ ಹೋಗೋದು ಮಾತ್ರ ಗೊತ್ತಿರುತ್ತೆ ಅಭಿಮನ್ಯುವಿಗೆ. ಆದರೆ ಅದರಿಂದ ತಪ್ಪಿಸ್ಕೊಂಡು ಹೊರಗೆ ಬರುವುದು ಗೊತ್ತಿರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಅಭಿಮನ್ಯು ಬಂದು ತನ್ನ ದೊಡ್ಡಪ್ಪನಾದ ಧರ್ಮರಾಯನನ್ನು ಭೇಟಿ ಮಾಡ್ತಾನೆ. ಆವಾಗ ನಡೆದ ಸಂದರ್ಭವನ್ನು ಇವರಿಲ್ಲಿ ವಿವರಿಸ್ತಿದ್ದಾರೆ. ಅದೇನಪ್ಪ ಅಂದರೆ, ಧರ್ಮರಾಯ ಅಭಿಮನ್ಯುವಿಗೆ ಯುದ್ಧ ಮಾಡಲು ಅವಕಾಶ ಕೊಡ್ತಾರೋ ಇಲ್ವೋ, ಒಪ್ಕೋತಾರಾ ಅನ್ನೋದು ಇದರಲ್ಲಿ ಇದೆ. ಇವರು ನಮ್ಮ 7ನೇ ತರಗತಿಯಲ್ಲಿ ಅಭಿಮನ್ಯು ಪರಾಕ್ರಮ ಅಂತ ಒಂದು ಪಾಠ ಇದೆ. ಆ ಪದ್ಯವನ್ನು ಬರೆದವರು ಕುಮಾರವ್ಯಾಸರು. ಅವರು ಅದನ್ನು ಭಾಮಿನಿ ಷಟ್ಪದಿಯಲ್ಲಿ ಬರೆದಿದ್ದಾರೆ. ಆ ಪದ್ಯವನ್ನು ವಾಚನ ಮಾಡುವ ಮೂಲಕ ಇವರು ಇಲ್ಲಿ ವಿವರಿಸ್ತಿದ್ದಾರೆ. ಬನ್ನಿ ನೋಡೋಣ. ಜನಪನ ಅಂಗರಿಗೆ ಮನಿದು ಕೈ ಮಿಗಿದು ಎನಗೆ ಬೆಸಸೆ ಬಪ್ಪ ತಾಬಲ್ಲೆನು ಆ ಮಹಾ ಆಹಾದೊಳಗೆ ಪದ್ಮೇವ ಭೇದನವ ಅನ್ನುವರವ ಗೆಲ್ಲುವೆನು ಕೃತಾಂತನ ಮನೆಗೆ ಕಳುಹುವೆನು ಅಹಿತನು ನೀ ಇನ್ನಿತು ನೀನು ಚಿಂತಿಸಲೇಕೆ ಕಾಳಕ್ಕೆ ಎನ್ನ ಕಳಹು. ಹಸುಳೆಯ ದಟಿನ ನುಡಿಯ ಕೇಳಿದು ಧರ್ಮಜನು ನಸುನಗುತ್ತಾ ಕಂದನ ತೆಗೆದು ಬಿಗಿಯಪ್ಪಿ ಶಿಶುವು ನೀನೆಲೆ ಮಗನೆ ಕಾದುವರು ಅಸಮಬಲ್ಲರು ಕಣ ಮಹಾರಥ ಎಸುಗುವೆನು ನೀನು ಎನಿತು ಮಹಾರಥ ಸೈರಿಸಲ ಅಪ್ಪೆ ಹೇಳು. ಬಿಡು ಮರ್ಚೆಯ ತೊರಿಗೆ ಮೃಗಾಲು ಇಡುವರು ಉಂಟೆ ಲೆಪ್ಪದ ಉರುಗನ ಹಿಡಿಯಲು ಏತಕ್ಕೆ ಗರುಡ ಮಂತ್ರವು ಚಪಲನು ನೀನೆನ್ನದಿರು ಗರುಡ ಮಂತ್ರ ಕುಮಂತ್ರದ ಒಟ್ಟಿನ ಕಡಿತಕ್ಕೆ ನಾನು ಅಂಜುವೆನೇ. ಕಂದ ವೈರಿಯುವ ಅಸದಳ ಎಂದು ಎನಿಪುವುದು ಕೃಪಗುರುನಂದರ ರಾಧೆಯ ಬುರಿಶ್ರವ ಜಯದ್ರಥರು ಇಂದುಧರನ ಅಡಹಾಯ್ದರು ಒಮ್ಮೆಗೆ ಹಿಂದು ಮುಂದು ಎನಿಸುವರು ನೀ ಗೆಲುವ ಅಂದವು ಎಂತೈ ಸಮರವಿದು ಸಾಮಾನ್ಯವಲ್ಲ. ಗಾಳಿ ಬೆಮರುವುದುಂಟೆ ವೈನಿಜ್ವಾಲಿ ಹಿಮಕ್ಕೆ ಅಂಜುವುದೇ ಮಂಜಿನ ಮೇಲು ಗಾಳಿಗ ಉಂಟೆ ಬಲು ಬೇಸಗೆಯ ಬಿಸಿಲ ಒಳಗೆ ಬಾಲನಿವನು ಎನ್ನದಿರು ದುಗುಡವ ತಾಳಲಾಗದು ಬಪ್ಪ ನಿಮ್ಮಡಿ ಆಲಿಗಳಿಗೆ ಔತನವನು ಇಕ್ಕುವೆನು ಒರಸಿ ರಿಪು ಬಲವ. ಅರಿಬಲವನಿ ಕಡಿಗಳೇ ಮೋಹರ ಸಹಿತ ನಾ ಬಯನು ನಡೆ ಎಂದು ಅರಸನು ಅಭಿಮನ್ಯುವಿನಿಗೆ ನೇಮವ ಕೊಟ್ಟನು ಆಹವಕ್ಕೆ. ಜನಪನಂಗ್ರಿಗೆ ಮನಿದು ಕೈ ಮುಗಿದನಗೆ ಬೆಸಸೈ ಬೊಪ್ಪ ತಾಬಲ್ಲೆನು ಮಹಾ ಆಹವದೊಳಗೆ ಪದ್ಮಯುವ ಭೇದನವ. ಧನ್ಯವಾದಗಳು.
7ನೇ ತರಗತಿ ಪದ್ಯ ಅಭಿಮನ್ಯು ಪರಾಕ್ರಮ. ಈ ಪದ್ಯವನ್ನು ನಾವು ಎಷ್ಟು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡಿದ್ದೇವೆ ಎಂಬುದನ್ನು ಈಗ ರಸಪ್ರಶ್ನೆಗಳ ಮೂಲಕ ಪರೀಕ್ಷಿಸೋಣ. ನನ್ನ ಸ್ನೇಹಿತರಾದ ಅದಿತಿ ಮತ್ತು ಕೀರ್ತಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ.